ಬೇಕಾಗಿರೋದು ರಾಜಕೀಯ ವಿಚಾರಕ್ಕೆ, ಆಮ್ ಆದ್ಮಿ ಪಕ್ಷಕ್ಕೆ. ಯಾಕಂದ್ರೆ ಈ ಇಡೀ ಪ್ರತಿಭಟನೆಯ ಹಿಂದಿರೋದೇ ಪಂಜಾಬ್ ಎಲೆಕ್ಷನ್ ಅನ್ನೋ ಬಿಗ್ಗರ್ ಅಜೆಂಡಾ ಆಮ್ ಆದ್ಮಿ ಪಕ್ಷದ್ದು. ಯಾವ ರೀತಿಯಾಗಿ ದೆಹಲಿ ಬಾರ್ಡರ್ ನಲ್ಲಿ ಹಿಂದೆ ರೈತರ ಪ್ರತಿಭಟನೆಯ ಲಾಭವನ್ನ ನೇರವಾಗಿ ಆಮ್ ಆದ್ಮಿ ಪಕ್ಷ ಪಡೆದುಕೊಂಡಿತ್ತು ಚುನಾವಣೆಯಲ್ಲಿ, ಅದೇ ರೀತಿಯಲ್ಲಿ ಒಂದು ಮೊಮೆಂಟಮ್ ಬಿಲ್ಡ್ ಮಾಡೋ ಪ್ರಯತ್ನವನ್ನ ಆಮ್ ಆದ್ಮಿ ಪಕ್ಷ ಈ ಸಿಜೆಪಿ ಅನ್ನೋ ಮುಖವಾಡವನ್ನ ಬಳಕೆ ಮಾಡ್ಕೊಂಡು ಮಾಡ್ತಾ ಇದೆ. ಎಲ್ಲಿ ಕಾಂಗ್ರೆಸ್ ತನ್ನ ಲಾಭದಲ್ಲಿ ಪಾಲನ್ನ ತೆಗೆದುಕೊಂಡು ಬಿಡುತ್ತೋ ಅಂತ ಹೇಳಿ ಇದೀಗ ಬಿಜೆಪಿ ಹಾಗೆ ಕಾಂಗ್ರೆಸ್ ಭಾಯಿ ಭಾಯಿ ಅನ್ನೋ ರೀತಿಯ ಟ್ವೀಟ್ಗಳು ಆಮ್ ಆದ್ಮಿ ಪಕ್ಷದ ಕಡೆಯಿಂದ ಬರ್ತಾ ಇದೆ. ಆರೋಪ ಸರ್? ಆರೋಪ ನಿರಾಕರಿಸ್ತೀನಿ ಮೇಡಮ್. ಚಾಣಕ್ಯರು ಇಲ್ಲೇ ಇದ್ದಾರೆ. ಅಕ್ಸಾ ಅವರು ಕರ್ನಾಟಕದಲ್ಲಿ KS ಪ್ರತಿಭಟನೆ ಮಾಡೋದಲ್ಲೂ ಕೂಡ ನಾವು ಬೆಂಬಲ ಮಾಡಿದ್ದೀವಿ. ಅಲ್ಲಿ ಆ ರಾಜಕಾರಣ ಇತ್ತು, ನಾವು ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡಿದ್ದೀವಿ. ಇವತ್ತು ನೀವು ಡೆಲ್ಲಿ ಮಾದರಿಯಲ್ಲಿ ಏನು ಪ್ರೊಟೆಸ್ಟ್ಗಳು ಆಗ್ತಿದ್ದಾವೋ ಆ ರೀತಿ ಪ್ರೊಟೆಸ್ಟನ್ನು ಬೆಂಗಳೂರಲ್ಲೂ ಕೂಡ ನಾವು ತರ್ತಾ ಇದ್ದೀವಿ. ಅಲ್ಲಿ ಯಾರೂ ಕಾಂಗ್ರೆಸ್ ಅವರು ಬಂದಿಲ್ಲ, ಯಾರೂ ಬಿಜೆಪಿಯವರು ಬಂದಿಲ್ಲ. ಬಂದಿರೋರೆಲ್ಲ ಸಮಾನ ಮನಸ್ಥಿತಿಯವರು ಬಂದು ಅದು ಪಾರ್ಟಿಸಿಪೇಟ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಕಾಲೇಜಿಂದ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಈಗ ನಮ್ಮ ಕರ್ತವ್ಯ ಅಂದ್ರೆ ನಮ್ಮ ಪಕ್ಷದ ನಿಲುವೇ ಆ ಕರ್ತವ್ಯ, ಅದು ಎಜುಕೇಶನ್ ಮತ್ತೆ ಮೆಡಿಕಲ್. ಆ ರೀತಿಯಾಗಿದ್ದಾಗ ಅದನ್ನ ಯಾರೇ ಮಾಡಿದ್ರು ಕೂಡ ಆಮ್ ಆದ್ಮಿಯವರು ಹೋಗಿ ಅದನ್ನ ಬೆಂಬಲಿಸ್ತಾರೆ. ಫಾರ್ ಎಕ್ಸಾಂಪಲ್, ತಾವು ತುಂಬಾ ಚೆನ್ನಾಗಿ ಶಿವಣ್ಣ ಅವರಿಗೆ ಒಂದು ಪ್ರಶ್ನೆ ಕೇಳ್ತೀರಿ. ರಾಹುಲ್ ಗಾಂಧಿ ಅವರು ಪ್ರತಿಭಟನೆಯಲ್ಲಿ ಖಂಡಿತವಾಗ್ಲೂ ಬಂದಿರಲಿಲ್ಲ. ಯಾವಾಗ ನೀಟಿನ ಪ್ರತಿಭಟನೆ ನಡಿಬೇಕಂದಾಗ, ಅಲ್ಲಿ ಕುಂತ್ಕೊಂಡು ಸ್ಟ್ರೈಕ್ ಮಾಡ್ಬೇಕಂದಾಗ, ಉಪವಾಸ ಮಾಡ್ಬೇಕಂದಾಗ ರಾಹುಲ್ ಗಾಂಧಿ ಅವ್ರು ಕಾಣಿಸೇ ಇಲ್ಲ. ನಾವು ಹೋಗಿ ಬೆಂಬಲಿಸಿದ್ವಿ. ನಮ್ಮ ಕಾರ್ಯಕರ್ತರು ಹೋಗಿ ಒಂದಿನ ಉಪವಾಸ ಕುಂತ್ಕೊಂಡ್ ಬಂದ್ರು. ಎಲ್ಲೂ ಕೂಡ ನಾವು ಶಾಲ್ ಆಗ್ಲಿ ಟೋಪಿ ಆಗ್ಲಿ ಧರಿಸಿರ್ಲಿಲ್ಲ. ಯಾಕಂದ್ರೆ ಸಮಾನ ಮನಸ್ಥಿತಿ ಎಲ್ಲ ಒಂದ್ ಕಡೆ ಒಳ್ಳೇದಾಗ್ತಾ ಇದಾವೆ, ಇದಾಗ್ಲೇಬೇಕು, ಖಂಡಿತ ಮಾಡ್ತಾರೆ ಅಂತ ನಾವು ಹೋದ್ವಿ. ಎಲ್ಲೂ ಕೂಡ ಆಮ್ ಆದ್ಮಿ ಅವ್ರು ಮಾಡ್ತಾರೆ ಅಂತ ಹೇಳಿಲ್ಲ. ಆದ್ರೆ ಏನು ಒಂದೇ ಏಕಾಏಕಿ ಅವ್ರ ಮೇಲೆ ಲಾಠಿ ಚಾರ್ಜ್ ಆದ ತಕ್ಷಣ ಇವರು ಅಲ್ಲಿಗೆ ಹೋಗ್ಲಿಲ್ಲ, ಡೈರೆಕ್ಟ್ ಆಗಿ ಹೋಗ್ಬಿಟ್ಟು PM ಮುಂದೆ ಹೋಗಿ ಆ ಸೆಕ್ಯೂರಿಟಿಯನ್ನ ಹೊಡೆದಾಕ್ಬಿಟ್ಟು ಆ ರೀತಿಯಾಗಿ ಸ್ಟ್ರೈಕ್ ಮಾಡ್ತಾರಲ್ಲ, ಅದನ್ನ ನಾವು ಅರವಿಂದ್ ಕೇಜ್ರಿವಾಲ್ ಪಾರ್ಲಿಮೆಂಟ್ ಸೆಷನ್ ಮುಗಿಸಿದ ತಕ್ಷಣ ಪಾರ್ಲಿಮೆಂಟ್ ಅಲ್ಲಿ ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಆಗಿದ ತಕ್ಷಣ ಮೊದಲು ಹೋಗಿದ್ದು ರಾಹುಲ್ ಗಾಂಧಿ ಅವರು ಆಸ್ಪತ್ರೆಗೆ. ಅಲ್ಲಿ ಪೀಡಿತರ ಯುವಕರು ಯಾರಿದ್ರು ಅವ್ರನ್ನೆಲ್ಲಾನು ಪರಿಚಯ ಮಾಡ್ಕೊಂಡು ಅವ್ರ ಜೊತೆ ಮಾತಾಡಿ ಅವ್ರಿಗೆ ಸಾಂತ್ವನವನ್ನ ತಿಳಿಸಿ ಅದಾದ ನಂತರ ಅವರು ಪ್ರಧಾನಮಂತ್ರಿ ನಿವಾಸಕ್ಕೆ ರಾಹುಲ್ ಗಾಂಧಿ ಜೊತೆ ಪ್ರೊಟೆಸ್ಟ್ ಹೋಗಿದ್ದಾರೆ. ಆಮೇಲೆ ಫ್ರೀಡಂ ಪಾರ್ಕ್ ಅಲ್ಲಿ NSUI ಕಾಂಗ್ರೆಸ್ ಪಕ್ಷದ ಸ್ಟೂಡೆಂಟ್ ಆರ್ಗನೈಸೇಷನ್ ಭಾಗವಹಿಸಿದೆ. ಜಾಗಗಳಲ್ಲಿ ಇವತ್ತಾಗಿರುವಂತದಾಗ್ಲಿ ಅಥವಾ ಡೆಲ್ಲಿಯಲ್ಲಿ ಆಗಿರುವಂತ ಸೆಕ್ಯೂರಿಟಿ ಇರೋ ಜಾಗದಲ್ಲಿ ಹೋಗಿ ಮಾಡಬಾರ್ದು ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರು ಏನ್ ತಿಂತಿದ್ರು, ಅವತ್ತು ಹಪ್ಪಳ ತಿಂತಿದ್ರ, ಅರವಿಂದ್ ಕೇಜ್ರಿವಾಲ್ ಮನೆ ಮುಂದೆ ಹೋಗಿ ಗಲಾಟೆ ಮಾಡಿದ್ರಲ್ಲ, ಅದನ್ನ ಬೈಪಾಸ್ ಮಾಡಿದ್ರಲ್ಲ, ಅವತ್ತು ಇವ್ರಿಗೆ ಮನವರಿಕೆ ಇರ್ಲಿಲ್ವಾ? ಹಾಗಾದ್ರೆ ಇವ್ರು ಯಾವಾಗ ಏನ್ ಬೇಕು ಅಂದ್ರೆ ಕಾಂಗ್ರೆಸ್ ಅವರಾಗ್ಲಿ ಬಿಜೆಪಿ ಅವರಾಗ್ಲಿ ಎಲ್ಲವನ್ನು ಯಾವಾಗ ಯಾವ ರೀತಿ ಬೇಕೋ ಮಾಡ್ಬೋದು. ಮತ್ತೆ ಇವ್ರ ಇತಿಹಾಸ ಇದೆ ಬಿಜೆಪಿ ಅವ್ರದೊಂದು. ಏನು ಯಡಿಯೂರಪ್ಪ ಅವರು ಅವಾಗ ರೈತರ ಮೇಲೆ ಶೂಟ್ ಔಟ್ ಮಾಡಿದ್ರಲ್ಲ, ಅಲ್ಲಿಂದನೂ ಕೂಡ ಪ್ರೊಟೆಸ್ಟ್ ಆಗಿದ್ದು, ಅದೇನು ಹೊಸದಲ್ಲ. ಸೊ ಹಾಗಾಗಿ ಇವರು ನಾವು ಆತರ ಮಾಡಿಲ್ಲ ಈ ತರ ಮಾಡಿಲ್ಲ ಅನ್ನೋದ್ರ ಬಿಟ್ಟು ಒಪ್ಕೊಬೇಕಾಗತ್ತೆ. ರಾಜೀನಾಮೆಯನ್ನ ಕೊಡಿಸಿ ಅಂತ ಕೇಳಿ ವಿದ್ಯಾರ್ಥಿಗಳು ಏನ್ ಬೀದಿಗಳಿದ್ದಾರೆ. ನನ್ನ ಪ್ರಶ್ನೆಗೂ ಉತ್ತರ ಬೇಕು ಲೋಹಿತ್ ಸರ್, ನನ್ನ ಪ್ರಶ್ನೆಗೂ ಉತ್ತರ ಬೇಕು. ಒಂದು ಇಕೋ ಸಿಸ್ಟಮ್ ನ ಬಿಲ್ಡ್ ಮಾಡೋ ಪ್ರಯತ್ನವನ್ನ ಆಮ್ ಆದ್ಮಿ ಪಕ್ಷ ಬಹಳ ಸ್ಮಾರ್ಟ್ ಆಗಿ ಮಾಡೋ ಪ್ರಯತ್ನವನ್ನ, ಸ್ಮಾರ್ಟ್ ಆಗಿ ಅನ್ನೋ ಪದವನ್ನ ಎಷ್ಟು ಜನ ಒಪ್ತಾರೋ, ರಾಜಕೀಯ ದಾಳವಾಗಿ ಈ ಇಡೀ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಬಳಕೆ ಮಾಡ್ಕೊಳ್ತಾ ಇದೆ. ಯಾವಾಗ ದೆಹಲಿಯಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗುತ್ತೋ, ಅದರಲ್ಲೂ ಬಿಜೆಪಿ ವಿರುದ್ಧದ ಒಂದು ಮೊಮೆಂಟಮ್ ಬಿಲ್ಡ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೋ, ಅದು ಆಮ್ ಆದ್ಮಿ ಪಕ್ಷಕ್ಕೆ ಅನುಕೂಲ ಆಗಿದೆ. ಚುನಾವಣೆಗಳಲ್ಲಿ ಈಗ ಏಮ್ ಇರೋದು ಪಂಜಾಬ್ ಚುನಾವಣೆ. ವಿದ್ಯಾರ್ಥಿಗಳು ಅಲ್ಲ, ನೀಟ್ ಪರೀಕ್ಷೆನೂ ಅಲ್ಲ, ಆತ್ಮಹತ್ಯೆ ಮಾಡ್ಕೊಂಡ ಕುಟುಂಬಸ್ಥರಿಗೆ ಸಾಂತ್ವನನೂ ಅಲ್ಲ, ಬೇಕಿರೋದು ಪಂಜಾಬ್ ಚುನಾವಣೆ. ಪಂಜಾಬ್ ಚುನಾವಣೆಯಲ್ಲಿ ನಾವು ಈ ಬಾರಿ ಕ್ಯಾನ್ವಾಸ್ ಮಾಡಿದ್ರು ನಾವು ಗೆಲ್ಲುವಂತ ನಾವು ಕೆಲಸಗಳನ್ನ ಮಾಡಿದೀವಿ, ಆದ್ರೆ ಅವಶ್ಯಕತೆ ಇಲ್ಲ. ಈಗ ಯಾರು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಸ್ಥಾಪನೆ ಮಾಡಿದ್ರು ಅಥವಾ ಅದರ ಇದು ಮಾಡಿದ್ರು, ಈ ವಾಸ್ ಆಲ್ಸೋ ಒನ್ ಆಫ್ ದಿ ನಮ್ಮ ಒಂದು ಆಮ್ ಆದ್ಮಿ ಪಕ್ಷದಲ್ಲಿ ಇದು ಕೆಲಸ ಮಾಡಿದಂತದ್ದು. ಹಾಗಾಗಿ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ, ಅವ್ರು ಇಲ್ಲಿ ಇಟ್ಬಿಟ್ಟು ಸಡನ್ ಆಗಿ ನಾವು ಹೋಗಿ ನಾವೇ ಮಾಡ್ತಿದೀವಿ ಅಂತ ಅನ್ಕೊಂಡ್ರೆ ಅದು ಸ್ಮಾರ್ಟ್ನೆಸ್ ಅಂತ ಅನ್ಕೊಂಡ್ರೆ ನಾವೇನ್ ಮಾಡಕ್ಕಾಗುತ್ತೆ. ಬಟ್ ನಾವೆಲ್ಲಾದ್ರೂ ಕೂಡ ನಮ್ಮ ಬಾವುಟವನ್ನ ಆಸಿ ಇದು ನಂದೇ, ಇದು ನಾನೇ ಅಂತ ತಿಳಿಸ್ತಾ ಇಲ್ಲ. ಎಲ್ಲಿ ನಿಮ್ಮ ಪಕ್ಷದಲ್ಲೂ ಕೂಡ ನಿಮ್ಮ ಮಾಡ್ಬೇಕಾದಾಗ ಬಂದಿದ್ವಿ, ನಮ್ದೇನು ಅಕ್ಸ ಆಗದ್ರೆ ರಾಜಕೀಯ ಪಕ್ಷದಲ್ಲಿ ಯಾರು ಕೂಡ ಬೆಳೆದಿಲ್ಲ.
ಸರ್, ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಿದ್ದೀವಿ. ಇದೇ ಕಾಂಗ್ರೆಸ್ ಪಕ್ಷ ನಮ್ಮ ಬೆಂಬಲಕ್ಕೆ ನಿಂತ್ಕೊಂಡಿತ್ತು. ಇದೇ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಪರವಾಗಿ ನಿಂತ್ಕೊಂಡಿತ್ತು. ಅವತ್ತು ಪ್ರಿಯಾಂಕ್ ಖರ್ಗೆ ಅವರು ಬೆಂಬಲವನ್ನು ನೀಡಿದ್ರು. ನೀವು ಕರೆಯೋದು ನಾವೇ ಬರಲ್ಲ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಂಕರ್ ಸರ್ ನಮಸ್ಕಾರ. ವೀಕ್ಷಕರ ಕರೆ ಇದೆ, ಕೇಳಿಸ್ಕೊಳ್ಳೋಣ. ಶಂಕರ್ ಸರ್, ಓಕೆ, ಕಾಲೇ ಕಟ್ ಆಗಿದೆ. ದಯವಿಟ್ಟು ಒಬ್ರು ಮಾತಾಡೋಣ, ವಿಷಯಗಳು ತಲುಪಲಿ. ಬಂದೆ. ಶಿವಣ್ಣ ಸರ್, ನೀವು ಹೇಳ್ತಾ ಇದ್ರಿ ರಾಹುಲ್ ಗಾಂಧಿ ಅವರು ಸದಾ ವಿದ್ಯಾರ್ಥಿಗಳ ಪರವಾಗಿ ಪ್ರತಿಭಟನೆ ಮಾಡುವವರು. ನಿಜವಾಗ್ಲೂ ಕೂಡ ವಿದ್ಯಾರ್ಥಿಗಳ ಪರವಾಗಿ ಪ್ರತಿಭಟನೆ ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಒಂದು ಚಿಕ್ಕ ಎಕ್ಸಾಂಪಲ್, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆಸ್ಕೊಳ್ತಾರೆ ನಿಮ್ಮ ಪಕ್ಷದ ಹೈಕಮಾಂಡ್ ನಾಯಕರು ಟು ಡಿಸ್ಕಸ್ ಸಂಪುಟ ವಿಸ್ತರಣೆ. ನಿಜವಾಗ್ಲೂ ವಿದ್ಯಾರ್ಥಿಗಳ ಪ್ರತಿಭಟನೆನೇ ಪ್ಲಾನ್ ಅಲ್ಲಿ ಇದ್ದಿದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಕರೆಸ್ಕೊಂಡಿದ್ಯಾಕೆ? ಸಂಪುಟ ವಿಸ್ತರಣೆಗೋಸ್ಕರ ಲಿಸ್ಟ್ ಇಟ್ಕೊಂಡು ಕೂತಿದ್ದ ಡಿ ಕೆ ಶಿವಕುಮಾರ್ ಅವರನ್ನ ಹಂಗೆ ಕರ್ಕೊಂಡು ಹೋಗಿ ಪ್ರಧಾನಿಗಳ ನಿವಾಸದ ಮೇಲೆ ಕೂರಿಸಿದೆ ಯಾಕೆ? ಇದನ್ನೆಲ್ಲ ಗಮನಿಸಿದಾಗ ಎಂತವ್ರಿಗಾದ್ರೂ ಅನುಮಾನ ಬರುತ್ತಪ್ಪ, ದಿಸ್ ವಾಸ್ ನಾಟ್ ಪ್ರೀ ಪ್ಲಾನ್. ಸಿಜೆಪಿಯ ಪ್ರೊಟೆಸ್ಟ್ ಯಾವಾಗ ಒಂದು ಮೊಮೆಂಟಮ್ ಬಿಲ್ಡ್ ಆಗ್ತಿದೆ ಅಂತ ಗೊತ್ತಾಗ್ತಾ ಇದೆ. ಇದ್ರ ಪೊಲಿಟಿಕಲ್ ಗೇಮ್ ಕಾಂಗ್ರೆಸ್ ಆಗಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಡಿಸೈಡೆಡ್ ಆನ್ ಸ್ಪಾಟ್. ಮುಂಚೆ ನಿರ್ಧಾರವಾಗಿದ್ದ ಎಲ್ಲಾ ರೀತಿಯ ಚಟುವಟಿಕೆಗಳನ್ನ ಬದಿಗೊತ್ತಿ ಕರ್ನಾಟಕದ ಸಂಪುಟ ವಿಸ್ತರಣೆಯನ್ನು ಸೇರಿಸಿಕೊಂಡು ಹೋದ್ರು. ನೇರವಾಗಿ ಪ್ರಧಾನಿಗಳ ನಿವಾಸದ ಮುಂದೆ ಪ್ರತಿಭಟನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ರಾಹುಲ್ ಗಾಂಧಿ ಅವ್ರನ್ನ ಎತ್ಕೊಂಡು ಹೋದ್ರು ಪೊಲೀಸರು. ವಿಡಿಯೋ ಸರ್ಕ್ಯುಲೇಟ್ ಆಯ್ತು. ಅಲ್ಲಿಗೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋ ರೀತಿಯಲ್ಲಿ ಚಿತ್ರಣ ಶುರುವಾಯಿತು. ಮೇಡಮ್, ನೀವು ನಿಮ್ಮ ಪ್ರಶ್ನೆಗಳನ್ನ ಚೆನ್ನಾಗಿ ಕೇಳ್ತೀರಾ. ನಿಮ್ಮ ಉತ್ತರನೂ ಚೆನ್ನಾಗಿ ಇರುತ್ತೆ ಸರ್. ಫ್ಯಾಕ್ಟ್ಸ್ ಏನಂತ ಪಾರ್ಲಿಮೆಂಟ್ ಸೆಷನ್ ಸ್ಟಾರ್ಟ್ ಆಗಿದ್ದು ಆ ದಿನ. ಅವತ್ತು ಬೆಳಗಿನ ಜಾವಾನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾರ್ಲಿಮೆಂಟ್ ಸೆಷನ್ ಎಂಟರ್ ಆಗಿದ ತಕ್ಷಣ ಅವರಿಗೆ ಮಾಹಿತಿ ಬಂದಿರತಕ್ಕಂಥದ್ದು, ಪೊಲೀಸ್ ಅವರು ಈ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯನ ಮಾಡ್ತಾ ಇದ್ದಾರೆ, ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ, ಅವ್ರ ಮಹಿಳೆಯರು ಅಂತ ನೋಡದೆ ಕಪಾಳ ಮೋಕ್ಷ ಮಾಡ್ತಾ ಇದ್ದಾರೆ, ಟಿಯರ್ ಗ್ಯಾಸ್ ಮಾಡ್ತಾ ಇದ್ದಾರೆ, ಯುವಕರು ವಿದ್ಯಾರ್ಥಿಯರನ್ನ ಟೆರರಿಸ್ಟ್ಗಳ ತರ ನೋಡಿ ಆ ತರ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದ್ದು ಅವತ್ತು. ಇವಾಗ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯಜಿ ಆಗಿರ್ಬೋದು, ಎಲ್ಲರೂ ಹೌದು ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡಕ್ ಹೋಗಿದ್ರು ಕೂಡ ಅದನ್ನ ಪಕ್ಕಕ್ಕಿಟ್ಟು ಈ ನೀವು ಹೋಮ್ ಮಿನಿಸ್ಟ್ರು, ಕೇಂದ್ರ ಸರ್ಕಾರ ಇಂಥ ವಿದ್ಯಾರ್ಥಿಗಳ ವಿರುದ್ಧ ಈ ತರ ವರ್ತನೆ ಮಾಡಬಾರ್ದು, ಈ ರಾಕ್ಷಸ ಪ್ರವೃತ್ತಿಯನ್ನ ತೋರಿಸಬಾರ್ದು ಅಂತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಲ್ಲರ ವಾಯ್ಸ್ ಆನ್ ಯೂಟ್ಯೂಬ್. ಪ್ರಸನ್ನ ಕುಮಾರ್ ಅವರೇ ನಮಸ್ಕಾರ. ಪ್ರಸನ್ನ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ಯದು ಸರ್ ವಾಯ್ಸ್ ಹೇಳಿ ಸರ್. ಪ್ರಸನ್ನ ಸರ್ ಮಾತಾಡಿ ಸರ್. ವಾಯ್ಸ್ ಹೋಗ್ತಾ ಇಲ್ಲ ಸರ್, ವಾಯ್ಸ್ ಹೋಗ್ತಿಲ್ಲ. ನಮ್ಮ ಕಾಲರ್ ಶತವೀಶ್ ಸರ್. ಶಿವಣ್ಣ ಸರ್ ಕೇಳಿಸ್ಕೊಳ್ಳಿ. ಪ್ರಸನ್ನ ಕುಮಾರ್ ಸರ್ ನಮಸ್ಕಾರ, ಮಾತಾಡಿ. ನಮಸ್ತೆ ಮೇಡಮ್. ಹೇಳ್ತೀರಿ ಈ ರಾಜಕೀಯ ದುರುದ್ದೇಶಕ್ಕೆ ವಿದ್ಯಾರ್ಥಿ ಪ್ರತಿಭಟನೆ ಹೈಜಾಕ್ ಆಗ್ತಾ ಇದೆಯಾ? ಮೇಡಮ್ ಹಲೋ. ಯದು ಸರ್, ಶಿವಣ್ಣ ಸರ್, ವೀಕ್ಷಕರು ಕರೆ ಮಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಯದು ಸರ್ ಪ್ಲೀಸ್. ಯದು ಸರ್ ವಾಯ್ಸ್ ಕಟ್, ಎಲ್ಲರದು ವಾಯ್ಸ್ ಕಟ್. ಅವರೊಬ್ರದ್ದು ಇಡೀ ವಾಯ್ಸ್ ಮಾತ್ರ, ನನ್ನದು ವಾಯ್ಸ್ ಕಟ್ ಮಾಡಿ ಕಾಲರ್ ವಾಯ್ಸ್ ಮಾತ್ರ ಇರಲಿ, ಆನ್ ಏರ್ ಇರಲಿ. ಥ್ಯಾಂಕ್ ಯು ಸರ್. ಹೋಗ್ತಾ ಇಲ್ಲ ಸರ್, ವಾಯ್ಸ್ ಹೋಗ್ತಿಲ್ಲ. ಥ್ಯಾಂಕ್ ಯು ಪ್ರಸನ್ನ ಸರ್, ಕ್ಷಮೆ ಇರಲಿ. ನಿಮ್ಮ ಮಾತು ಇವಾಗ ಕೇಳಿಸ್ತಾ ಇದೆ, ನೀವು ಮುಂದುವರಿಸಬಹುದು. ಮೇಡಮ್ ಕೇಳಿಸ್ತಾ ಇದೆಯಾ ಮೇಡಮ್? ಇದೆ ಸರ್, ಹೇಳಿ. ಮೇಡಮ್, ಈ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಹೋರಾಟ ಮಾಡ್ಲಿಕ್ಕೆ ಸಂವಿಧಾನದಲ್ಲಿ ಕೂಡ ಹಕ್ಕಿದೆ. ಆ ಹಕ್ಕನ್ನ ಯಾವ ರೀತಿ ನಾವು ಉಪಯೋಗಿಸ್ಕೋಬೇಕೋ ಆ ರೀತಿಯಾಗಿ ಜನಸಾಮಾನ್ಯರಾಗಿ ನಾವು ಉಪಯೋಗಿಸ್ಕೋಬೇಕಾಗ್ತದೆ. ಬಟ್ ಇವರು ಒಂದು ಲಾರಿಗಳಲ್ಲಿ ಲೋಡ್ಗಳಲ್ಲಿ ಕಲ್ಲುಗಳನ್ನು ತುಂಬಿಕೊಂಡು ತಂದು ಪೊಲೀಸರ ಮೇಲೆ, ನಮ್ಮನ್ನ ರಕ್ಷಣೆ ಮಾಡೋ ಪೊಲೀಸರ ಮೇಲೆ ಇವರು ಕಲ್ಲು ತೂರ್ತಾ ಇದ್ದಾರೆ. ಮತ್ತೆ ಇದನ್ನ ರಾಜಕೀಯ ದುರುದ್ದೇಶದಿಂದ ಒಂದು ಧರ್ಮದ ವಿಚಾರಕ್ಕೆ ತಿರುಗಿಸ್ತಾ ಇದ್ದಾರೆ. ಮತ್ತು ಈ ರಾಜಕೀಯದಲ್ಲಿ ಈ ಕೆಲವೊಂದು ಶತ್ರುಗಳು
ದೇಶದೊಳಗಿರೋ ಶತ್ರುಗಳು ಹ್ಮ್ ಇದನ್ನ ಇನ್ಕೇಸ್ ಮಾಡ್ಕೊಂತ ಇದ್ದಾರೆ ಅಂತ ನಮ್ಮ ಜನಸಾಮಾನ್ಯರ ಅಭಿಪ್ರಾಯ ಆಗಿದೆ ಮೇಡಮ್. ರೈಟ್ ಸರ್, ಧನ್ಯವಾದ. ಶ್ರೀನಿವಾಸ್ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಹೇಳಿ ಸರ್, ಏನ್ ಹೇಳ್ತೀರಿ? ಅಲ್ಲ, ಏನು ಹೇಳೋದು ಏನೂ ಇಲ್ಲ. ಇವಾಗ ಅಯೋಧ್ಯೆಯಲ್ಲಿ ಕಳ್ತನ ಮಾಡಿದ್ರಲ್ಲ, ಅದನ್ನ ಮುಚ್ಚಾಕೋದಕ್ಕೆ ಇದನ್ನ ಮಾಡ್ತಾವ್ರೆ. ಫಸ್ಟ್ ಪ್ರಧಾನಿಯವರು ಕ್ವಾಲಿಫಿಕೇಶನ್ ಏನಂತ ತಿಳ್ಕೊಳ್ಳಿ, ಗೊತ್ತಾಯ್ತಾ? ಬಂದು ಐ ಆಮ್ ಎ ಪಬ್ಲಿಕ್ ನಾನು ಮಾತಾಡ್ತಾ ಇರೋದು. ಇವತ್ತು ಬಂದು ಒಬ್ಬ ಮೆಡಿಕಲ್ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ಕರ್ನಾಟಕದಲ್ಲಿ ರಾಮದೇವರು, ವೀರಪ್ಪ ಮೊಯ್ಲಿ ಅವರು ನೀಟ್ ಅಂತ ಮಾಡಿ ಎಷ್ಟೋ ಬಡ ವಿದ್ಯಾರ್ಥಿಗಳು ನೀಟಿಂದ ಎಕ್ಸಾಮ್ ಬರ್ದು ಎಷ್ಟೋ ಜನ ವಿದ್ಯಾರ್ಥಿಗಳು ಇದನ್ನಾಗಿದ್ದಾರೆ, ಮೆಡಿಕಲ್ ಇಂಜಿನಿಯರ್ ಅಲ್ಲ. ಇವ್ರು ಏನಂದ್ರೆ ಧರ್ಮ ದಂಗಲ್ಲು ಇದನ್ನೇ. ಇವಾಗ ಏನಂದ್ರೆ ಇವಾಗ ರಾಮ ಮಂದಿರದಲ್ಲಿ ಕಳ್ತನ ಆಗಿದೆ, ಮೋದಿ ಅವರು ಎಲ್ಲದಕ್ಕೂ ನಾನೇ ಅಂದ್ರು. ಇವತ್ತು ಕಳ್ತನದಕ್ಕೆ ಏನಕ್ಕೆ ಅವರು ಹೊರೆ ಹೊತ್ಕೊಂತ ಇಲ್ಲ? ನೀಟ್ ಬಗ್ಗೆ ಮಾತಾಡ್ತಾ ಇರೋದು, ನೀಟ್ ಎಕ್ಸಾಮ್ ಬಗ್ಗೆ ತಪ್ಪೇನಿಲ್ಲ ಮಾತಾಡಿ. ಸರ್. ಶ್ರೀನಿವಾಸ್ ಸರ್ ಧನ್ಯವಾದ. ಇಲ್ಲ, ಯದುಕುಮಾರ್ ಸರ್ ಬನ್ನಿ. ಯದುಕುಮಾರ್ ಸರ್ ಕೇವಲ